ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀವಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ಬೇಗ ಮತ್ತು ಸುಲಭವಾಗಿ ಒಂದು ರೆಸಿಪಿ ಮಾಡ್ತೀನಿ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಬೌಲ್ ತೊಗೊಂಡೇನಿ. ಈಗ ಇದಕ್ಕೆ 1 ಕಪ್ ಅವಲಕ್ಕಿ ತೊಗೊಂಡೇನಿ. ಅವಲಕ್ಕಿ ಹಾಕೋತೀನಿ. ನಾನು ಗಟ್ಟಿ ಅವಲಕ್ಕಿ ತೊಗೊಂಡೇನಿ, ನೀವು ಮೀಡಿಯಮ್ ಅವಲಕ್ಕಿನೂ ತೊಗೋಬೋದ್ರಿ. ಈಗ ಇದೊಂದು ಬೌಲಿಗೆ ಹಾಕಿ ತೊಳಿತೀನಿ. 1-2 ಸಲ ಚಲೋ ಹೊತ್ತಿನಾಗೆ ತೊಳಿಬೇಕಾಗ್ತೈತೆ. ಯಾಕಂದ್ರೆ ಅವಲಕ್ಕಿಗೆ ಡಸ್ಟ್ ಇರ್ತೈತೆ ಅಲ್ರಿ, ಹಾಗಾಗಿ ತೊಳೆದು ಮಾಡೋದ್ರಿಂದ ಒಳ್ಳೇದ್ರಿ. ನಾ 2 ಸತಿ ಅವಲಕ್ಕಿ ತೊಳೆದಿದ್ದೀನಿ ರೀ. ಈ ರೀತಿ ಆಗ್ಯಾವ. ಈಗ ಇದಕ್ಕೆ 1 ಕಪ್ ರವೆ ಹಾಕೋತೀನಿ. ನಾನು ಚಿರೋಟಿ ರವೆ ತೊಗೊಂಡೇನಿ. ನೀವು ಉಪ್ಪಿಟ್ಟು ರವೆ ತೊಗೋಬೋದು, ಬಾಂಬೆ ರವೆ ತೊಗೋಬೋದು, ಮೀಡಿಯಮ್ ರವೆ ತೊಗೋಬೋದು, ನಿಮ್ಗೆ ಯಾವ್ದು ಅನುಕೂಲ ಇರ್ತೈತೆ ಅದು ತೊಗೋಬೋದು ರೀ. ಈಗ ನಾ 1 ಕಪ್ ರವೆ ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ 1 ಕಪ್ ಮೊಸರು ಹಾಕೋತೀನಿ ರೀ. ಈಗ ಅವಲಕ್ಕಿ ರವೆ ಮೊಸರು ಎಲ್ಲ ಚಲೋ ಹೊತ್ತನೆ ಮಿಕ್ಸ್ ಮಾಡ್ಕೋತೀನಿ ರೀ. 1 ಕಪ್ ಮೊಸರು, 1/2 ಕಪ್ ನೀರು ಹಾಕೋರಿ. ಮತ್ತು ನೋಡ್ಕೊಂಡು ರುಬ್ಬಾಗ ಬೇಕಂದ್ರೆ ಹಾಕ್ಕೊಳ್ಳೋಣ್ರಿ. 1 ಕಪ್ ರವೆ, 1 ಕಪ್ ಅವಲಕ್ಕಿ ಹಾಕ್ಕೊಂಡಿನಿ, 1 ಕಪ್ ಮೊಸರು ಹಾಕ್ಕೊಂಡಿನಿ. ಈ ರೀತಿ ಚಲೋ ಹೊತ್ತೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಇನ್ನೊಂದು 1/2 ಕಪ್ ನೀರು ಹಾಕೋತೀನಿ ನೋಡ್ರಿ. ಮೊಸರಿನ ಕಪ್ಪಲ್ಲೇ ಹಾಕ್ಕೊಂಡಿನಿ ನೋಡ್ರಿ. ನಾನು ಸುಮಾರು ನಮ್ನಿ ಬೆಳಗಿನ ನಾಷ್ಟ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ನಮ್ಮನೆ ತರಕಾರಿ ಎಲ್ಲ ಇರ್ತೈತಿ, ಏನಪ್ಪ ಮಾಡೋದು ಅಂದಾಗ ಈ ರೀತಿ ಬೆಳಗಿನ ನಾಷ್ಟಕ್ಕೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ರೀ. ಇದು ಒಂದು 5 ನಿಮಿಷ ನೆನಿಲ್ರಿ. ಇದು ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ಹೆಲ್ದಿ ಆಗಿರೋಂಥ ರೆಸಿಪಿ ರೀ. ಬೆಳಗಿನ ನಾಷ್ಟಕ್ಕೆ ನಿಮ್ಮ ಮಕ್ಕಳು ಲಂಚ್ ಬಾಕ್ಸಿಗೂ ಮಾಡಿ ಕಟ್ಬೋದು, ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು ರೀ. ನಿಮ್ಮ ಮನೆಯಾಗ ಯಾವ ತರಕಾರಿ ಇರ್ತೈತೆ ಆ ತರಕಾರಿ ಎಲ್ಲ ಹಾಕೋಬೋದು ರೀ. ಅದೇ ಇದೆ ಅಂತೇನಿಲ್ಲ, ನಿಮ್ಗೆ ಯಾವ್ದು ಅವೈಲೇಬಲ್ ಇರ್ತೈತೆ ನೋಡ್ಕೊಂಡು ಹಾಕೋಬೋದು. ತರಕಾರಿ ಇಲ್ಲಾಂದ್ರೂ ಹಾಗೇನೂ ಮಾಡ್ಕೋಬೋದು ರೀ. ಇದು ಬೆಳಗಿನ ನಾಷ್ಟಕ್ಕೆ ಹೆಲ್ದಿ ಆಗಿರೋಂಥ ರೆಸಿಪಿ ರೀ. ಇದು ಈ ರೆಸಿಪಿನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ, ಇದೆಲ್ಲ ರೆಡಿ ಮಾಡ್ಕೊಂಡೇನಿ. ಇದೊಂದು 5 ನಿಮಿಷ ನೆನಿಲ್ರಿ. ಇದು ಪಕ್ಕಕ್ಕಿಟ್ಟು ತರಕಾರಿ ಕಟ್ ಮಾಡ್ಕೊಳ್ಳೋಣ್ರಿ. ಈಗ ನಾನು ನಮ್ಮ ಮನೆಯಾಗಿರೋಂಥ ತರಕಾರಿಗಳು ಕಟ್ ಮಾಡ್ಕೊಂಡೇನಿ ರೀ. 1 4 ಬೀನ್ಸ, 1 3 ಹಸಿಮೆಣ್ಸಿನ್ಕಾಯಿ, 1 ಕ್ಯಾಪ್ಸಿಕಮ್ಮ, 1 ಉಳ್ಳಾಗಡ್ಡಿ, 1 ಕ್ಯಾರೆಟ್, 1 ಟೊಮೆಟೊ. ಈಗ ನಾನು ಇದು ಸಣ್ಣಗೆ ಚಾಪ್ ಮಾಡಬೇಕಾಗ್ತೈತಿ, ಹಾಗಾಗಿ ಒಂದು ಚಾಪರ್ ತೊಗೊಂಡೇನಿ ರೀ. ನೀವು ಚಾಕುಲಿ ಆದರೂ ಮಾಡ್ಬೋದು, ಕತ್ರಿಲಿ ಆದರೂ ಮಾಡ್ಬೋದು, ಇಲ್ಲ ಇಡಿಗೆ ಮಣಿಲಿ ಆದರೂ ಮಾಡ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಕೊರಿ. ನನ್ನ ಹತ್ರ ಚಾಪರ್ ಐತಿ, ನಾ ಚಾಪರ್ಲೆ ಕಟ್ ಮಾಡ್ಕೊತೀನಿ ನೋಡಿರಿ. ಇದು ಸಣ್ಣಗೆ ಕಟ್ ಮಾಡ್ಕೋಬೇಕಾಗ್ತೈತಿ, ಹಾಗಾಗಿ ನಾನು ಚಾಪರ್ಲೆ ಮಾಡ್ಕೊತೀನಿ. ಈ 1 3 ಹಸಿಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ನಿಲ್ಲ ರೀ, ಅವು ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ನಿಲ್ಲ ರೀ, ಅವು ಹಾಕ್ಕೋತೀನಿ ರೀ. 1 ಕ್ಯಾರೆಟ್ ಏನು ತೊಗೊಂಡಿದ್ನಿಲ್ಲ ರೀ, ಅವು ಹಾಕ್ಕೋತೀನಿ. ನಾನು ಈ ರೀತಿ ದಪ್ಪ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಇವು ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊತೀನಿ. ನಾನು ಸ್ವಲ್ಪ ಹಾಕ್ಕೊಂಡಿನಿ, ಮಿಕ್ಕಿದ್ದೆಲ್ಲ ಆಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊತೀನಿ ರೀ. ಈ ರೀತಿ ಪ್ರೆಸ್ ಮಾಡಿದ್ರೆ ಇದು ತರಕಾರಿ ಎಲ್ಲ ಸಣ್ಣಗೆ ಕಟ್ ಆಗ್ತೈತೆ ರೀ. ಈಗ ನೋಡ್ರಿ, ಈ ರೀತಿ ನುಣ್ಣಗೆ ಆಗೈತಿ. ಈಗ ಇದು ರೆಡಿ ಆಗೈತ್ರಿ. ಇದು ಪಕ್ಕಕ್ಕೆ ಎತ್ತಿಟ್ಟು ಈಗ ಅದು ನೆಂದೈತಿ, ರುಬ್ಕೊಳ್ಳೋಣ್ರಿ. ಅವಲಕ್ಕಿ ರವೆ ಮೊಸರು ಹಾಕಿ ನೆನೆಯಾಕಿಟ್ಟಿದ್ದೆ, ಅದು ನೆನಿತೈತಿ. ಈ ತರಕಾರಿನೂ ರೆಡಿ ಆಗೈತಿ. ಈಗ ಒಂದು ಚಟ್ನಿ ಮಾಡ್ಕೊತೀನಿ ರೀ. ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿನಿ ರೀ. ಈಗ ಇದಕ್ಕೆ ನಾನು ಹಸಿ ಕೊಬ್ಬರಿ ತೊಗೊಂಡಿನಿ, ಅದು ಹಾಕ್ಕೋತೀನಿ ರೀ. ಈಗ ನಾನು ಒಂದು ತೆಂಗಿನಕಾಯಿ ತೊಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಮೆಣಸಿನ್ಕಾಯಿ ಹಾಕೋರಿ. ನಾನು ಒಂದು 3 4 ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಬೇಗ ಮತ್ತು ಸುಲಭವಾಗಿ ಮಾಡ್ಕೊಳ್ಳೋಂಥ ಕಾಯಿ ಚಟ್ನಿ. ಇದು ಮೊದಲು ನಾನು ಹಾಗೆ ರುಬ್ಕೋತೀನಿ, ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ ರೀ. ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತಳಗ ಬೇಕು ಚಟ್ನಿ ನೋಡ್ಕೊಂಡು ನೀವು ನೀರು ಹಾಕೋಬೋದು ರೀ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ. ಇದು ಕೊಬ್ಬರಿ ಚಟ್ನಿ ರೆಡಿ ಆಯ್ತು ನೋಡ್ರಿ. ಈಗ ನಾವು ಅವಲಕ್ಕಿ ರವೆ ಮೊಸರು ಹಾಕಿ ನೆನೆಯಾಕಿಟ್ಟಿದ್ವಲ್ರಿ, ಈಗ ಅದನ್ನು ರುಬ್ಕೋತೀನಿ ನೋಡ್ರಿ. ಈಗ ಇದೊಂದು 5 ನಿಮಿಷ ನೆಂದೈತಿ. ಈ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ರೀ. ನಾ 1 ಕಪ್ ಅವಲಕ್ಕಿ, 1 ಕಪ್ ರವೆ, 1 ಕಪ್ ಮೊಸರು, 1/2 ಕಪ್ ನೀರು ಹಾಕಿ ಕಲಿಸಿ ನೆನೆಯಾಕಿಟ್ಟಿದ್ದೆ ರೀ. ಇದು ನೆಂದೈತಿ. ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ. ಇದು ನುಣ್ಣಗೆ ರುಬ್ಕೋಬೇಕು ರೀ. ಇದಕ್ಕೆ ನಾವು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕೋತೀನಿ ರೀ. ನೀವು ಹಸಿ ಕೊಬ್ಬರಿ ಆದರೂ ಹಾಕೋಬೋದು, ಒಣ ಕೊಬ್ಬರಿ ಆದರೂ ಹಾಕೋಬೋದು. ನಾನು ಹಸಿ ಕೊಬ್ಬರಿ ಹಾಕೊಳಕತ್ತೀನಿ ರೀ. ಈಗ ಇದು ನುಣ್ಣಗೆ ರುಬ್ಕೋತೀನಿ ರೀ. ಮೊದಲು ಸ್ವಲ್ಪ ಹಂಗೆ ರುಬ್ಕೋರಿ. ನಿಮ್ಗೆ ಭಾಳ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಡ್ರಿ. ಇದೊಂದು ಸ್ವಲ್ಪ ಗಟ್ಟಿ ಅನಿಸ್ತದೆ, ಸ್ವಲ್ಪ ನೀರು ಹಾಕೊಂಡು ರುಬ್ಕೋತೀನಿ ನೋಡ್ರಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ಈಗ ನೋಡ್ರಿ, ನಾನು ರುಬ್ಕೊಂಡಿರೋದು ಹಾಕೋತೀನಿ ನೋಡ್ರಿ. ಇಷ್ಟು ನುಣ್ಣಗೆ ರುಬ್ಕೊಂಡಿನಿ. ನಿಮ್ಗೆ ಎಷ್ಟು ನುಣ್ಣಗೆ ರುಬ್ಬಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಡ್ರಿ. ಈ ರೀತಿ ಆಗೈತೆ ನೋಡ್ರಿ. ನಾರ್ಮಲಾಗಿ ನಾವು ದೋಸೆ ಇಡ್ಲಿ ಮಾಡ್ತೀವಲ್ರಿ, ಆ ಹಿಟ್ಟಿನ ಹದ ಇದ್ರೆ ಸಾಕ್ರಿ ನೋಡ್ರಿ. ಈ ರೀತಿ ಆಗೈತೆ ನೋಡ್ರಿ. ನಾನು ಹಸಿ ಕೊಬ್ಬರಿ ಹಾಕ್ಕೊಂಡಿನಿ, ನೀವು ಬೇಕಾದ್ರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನೀವು ನೋಡ್ಕೊಂಡು ಹಾಕೋರಿ.
ಇದನ್ನೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದು ಹಾಕೋತೀನಿ. ನೀವು ನೋಡ್ಕೊಂಡು ಹಾಕೋರಿ, ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ತರಕಾರಿ ಹಾಕೋಬೋದು ರೀ. ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನೀವು ಇದಕ್ಕೆ ಸೋಡಾ ಆದರೂ ಹಾಕೋಬೋದು, ಇನ್ನೂ ಆದರೂ ಹಾಕೋಬೋದು, ಹಾಗೆ ಆದರೂ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು. ಸ್ವಲ್ಪ ಸೋಡಾ ಹಾಕೊಂಡ್ರೆ ಫ್ಲಫಿಯಾಗಿ ಬರ್ತಾವ್ರಿ. ನಾವು ಹಸಿ ಕೊಬ್ಬರಿ ಹಾಕಿರ್ತೀವಲ್ರಿ, ಸಾಫ್ಟಾಗಿ ಬರ್ತಾವ್ರಿ ದೋಸೆ. ನೋಡಿರಿ ಹದ ಆಗೈತೆ ನೋಡಿರಿ. ಬೆಳಗ್ಗೆ ನಾಷ್ಟಕ್ಕೆ ಏನಪ್ಪ ಮಾಡೋದು ಅಂದಾಗ ಒಂದು 2-3 ತರಕಾರಿ, 1 ಕಪ್ ಅವಲಕ್ಕಿ, 1 ಕಪ್ ರವೆ, ಮೊಸರು ಇತ್ತಂದ್ರೆ ಈ ರೀತಿ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಈಗ ಇದಕ್ಕೆ ನೀವು ಕರಿಬೇವು ಕೊತ್ತಂಬರಿನೂ ಹಾಕೋಬೋದು. ನಾನು ಒಂದು ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ. ಕೊತ್ತಂಬರಿ ಇರಲಿಲ್ಲ, ನಾನು ಹಾಗಾಗಿ ಹಾಕ್ಕೊಂಡಿಲ್ಲ, ನೀವು ಕೊತ್ತಂಬರಿನೂ ಹಾಕೋಬೋದು ರೀ. ಇದಕ್ಕೇನು ಚಟ್ನಿ ಪಲ್ಯ ಏನೂ ಬೇಕಾಗಿಲ್ಲ, ನಾವೆಲ್ಲ ಇದ್ರಾಗೆ ಹಾಕಿರ್ತೀವಿ. ನೀವು ಹಾಗೇನೂ ತಿನ್ಬೋದು. ನಾನು ಸೈಡಿಗೆ ಇರಲಿ ಅಂತ ಚಟ್ನಿ ಮಾಡ್ಕೊಂಡಿನಿ, ಕಾಯಿ ಚಟ್ನಿನೂ ಮಾಡ್ಕೊಂಡಿನಿ. ಈಗ ಇದು ದೋಸೆ ಹಾಕ್ಕೋತೀನಿ ರೀ. ಈಗ ನಾನು ಹಂಚಿಡ್ತೀನಿ ನೋಡಿರಿ. ಇದು ಹಂಚ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾ ಈಗ ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ದೋಸೆ ಹಾಕೋರಿ. ನೀವು ದೋಸಾರೆ ಅನ್ಬೋದು, ಉತ್ತಪ್ಪ ಆದರೆ ಅನ್ಬೋದು, ಏನಾದರೂ ಕರಿಬೋದು ರೀ. ನಾನು ಈ ಸೈಜಲ್ಲಿ ಹಾಕ್ಕೊಳಕತ್ತೀನಿ ನೋಡಿರಿ. ಇದು ತಳಗಾಗಲ್ಲ, ಯಾಕಂದ್ರೆ ನಾವೆಲ್ಲ ತರಕಾರಿಗಳು ಹಾಕಿರ್ತೀವಲ್ಲ, ಹಾಗಾಗಿ ತಳಗಾಗಲ್ಲ. ಇದು ಉತ್ತಪ್ಪ ಥರ ದಪ್ಪಗೆ ಮಾಡ್ಕೋಬೇಕಾಗ್ತದೆ ರೀ. ಈಗ ಇದಕ್ಕೆ ನೀವು ತುಪ್ಪ ಆದರೂ ಹಾಕೋಬೋದು, ಎಣ್ಣೆ ಆದರೂ ಹಾಕೋಬೋದು, ಬೆಣ್ಣೆ ಆದರೂ ಹಾಕೋಬೋದು. ನಾನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ ನೋಡಿ, ಹೆಲ್ದಿಯಾಗಿರಲಿ ಅಂಥೇಳಿ ತುಪ್ಪ ಹಾಕೊಳಕತ್ತೀನಿ. ಇದು ಆಪ್ಷನಲ್, ನಿಮ್ಗೆ ಯಾವುದಾದ್ರೂ ಅನುಕೂಲ ಆಗಿದ್ದು ಹಾಕೋಬೋದು ರೀ. ಇಲ್ಲ ಯಾವುದು ಬೇಡಪ್ಪ ಅಂದ್ರೆ ನೀವು ಹಾಗೇನೂ ಬೇಯಿಸ್ಕೋಬೋದು ರೀ. ನಾನು ಸುಮಾರು ನಮ್ನಿ ಬೆಳಗಿನ ನಾಷ್ಟ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ಮಕ್ಕಳು ತರಕಾರಿ ತಿಂದೇ ಇದ್ದಾಗ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನಾವು ಇಡ್ಲಿಗೆ, ದೋಸೆಗೆ, ಪಡ್ಡಿಗೆ ಏನೋ ನೆನೆಸಿಲ್ಲ, ಹಿಂದಿನ ದಿನ ನೆನೆಸಿಲ್ಲ, ರುಬ್ಬಿಲ್ಲ ಅಂದಾಗ ಈ ರೀತಿ ಬೆಳಗ್ಗೆ ಬೇಗನೆ ಮಾಡ್ಕೊಂಬಿಡ್ಬೋದು. ವಾವ್ ನೋಡ್ರಿ ಎಷ್ಟು ಸೂಪರಾಗಿ ಬಂದೈತೆ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮಗೂ ಗೊತ್ತಾಗ್ತೈತೆ. ನೀವು ಮ್ಯಾಲೆ ಮುಚ್ಚಳ ಮುಚ್ಚಿ ಒಂದೇ ಸೈಡ್ ಆದರೂ ಬೇಯಿಸ್ಕೋಬೋದು, ಇಲ್ಲ 2 ಸೈಡ್ ಆದರೂ ಬೇಯಿಸ್ಕೋಬೋದು. ನಾನೀಗ 2 ಸೈಡು ಬೇಯಿಸ್ಕೊಳಕತ್ತೀನಿ ನೋಡಿರಿ. ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊತೀನಿ ನೋಡಿರಿ. ಎಷ್ಟು ಸಖತ್ತಾಗಿ ಬಂದೈತೆ ನೋಡಿರಿ. ಈಗ ನೋಡ್ರಿ ನಾನು ಬೇಯಿಸ್ಕೊಂಡಿನಿ. ಈಗ ಒಂದು ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡಿರಿ ನಾನು ಒಂದು 2-3 ಮಾಡ್ಕೊಂಡಿನಿ. ಈಗ ಸರ್ವ್ ಮಾಡ್ತೀನಿ ನೋಡಿರಿ. ಇವು ಬಿಸಿ ಬಿಸಿ ಮಾಡ್ಕೊತಿಂದ್ರೆ ಮಸ್ತಾಗಿರ್ತೈತಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ನೀವು ಹಿಂಗೆ ತಿನ್ಬೋದು. ಇದಕ್ಕೆ ಏನೂ ಬೇಕಾಗಿಲ್ಲ, ಪಲ್ಯ ಬೇಡ, ಚಟ್ನಿ ಬೇಡ, ಏನೂ ಬೇಡ ರೀ. ನಾವು ತುಪ್ಪ ಹಾಕಿ ಮಾಡೀವಿ, ಹಂಗೆ ತಿನ್ಬೋದು ರೀ. ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ನಲ್ಲ ರೀ, ಕಾಯಿ ಚಟ್ನಿ ಸರ್ವ್ ಮಾಡ್ತೀನಿ ನೋಡಿರಿ. ನೀವು ಬೆಳಗಿನ ನಾಷ್ಟಕ್ಕೆ ಈ ರೀತಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಉತ್ತಪ್ಪ ಮಾಡಿ ತೋರಿಸಿನ್ರಿ. ಈ ಉತ್ತಪ್ಪ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.